ಭಾರ. ಕರಾವಳಿ ಸಿನಿಮಾದ ಶೋಸು ತುಂಬ ಇನ್ಕ್ರೀಸ್ ಆಗಿದೆ. ಕಾವೇರಿ ಗಲಾಟೆಯಿಂದಾಗಿ ಜನನಾಯಕನ್ ಸಿನಿಮಾವನ್ನು ಕರ್ನಾಟಕದಲ್ಲಿ ಎಲ್ಲೆಡೆ ತೆಗೆದಿದ್ದಾರೆ. ಲಿಮಿಟೆಡ್ ಸ್ಕ್ರೀನ್ಸಲ್ಲಿ ಬಂದಿದ್ರು, 160 170 ಸ್ಕ್ರೀನ್ಸಲ್ಲಿ ಬಂದಿದ್ರು. ಸೊ ಇವಾಗ ಅದು 200ಕ್ಕೂ ಹೆಚ್ಚು ಸ್ಕ್ರೀನ್ಗಳಾಗಿದೆ, ದಾಟಿದೆ. ಒಳ್ಳೆಯ ಬುಕ್ಕಿಂಗ್ಸು ಆಲ್ರೆಡಿ ಆರೆಂಜ್ ಸುಮಾರು ಕಡೆ ಕಾಣಿಸ್ತಾ ಇದೆ. ಆ್ಯಂಡ್ ಸಿಂಗಲ್ ಸ್ಕ್ರೀನ್ಸಲ್ಲಿ ತುಂಬ ಚೆನ್ನಾಗಿದೆ. ಮುಕ್ಕಾಲು ಭಾಗ 80% ಅಷ್ಟು 70% ಅಷ್ಟು ಟಿಕೆಟ್ಗಳು ಬುಕ್ಕಿಂಗ್ ಆಗ್ತಾ ಇದೆ. ಕಾಡಲ್ಲಿ ಚಿರತೆ, ಕಂಬಳದಲ್ಲಿ ಮಾವಿನ ಸಮ ಸಮ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣಕ್ ಅಂತ. ವಾರಾಂತ್ಯ ಭಾನುವಾರ. ಸೊ ನನ್ನ ಒಂದು ಪ್ರಿಡಿಕ್ಷನ್ನು ನಾನೊಂದು ಹಿಂಗೆ ಅಂದ್ಕೊಂಡಿದ್ದೆ ಹಿಂಗೆ ಆಗ್ಬೋದು ಅಂತ. ಕರಾವಳಿ ಸಿನಿಮಾ ಆ ರೀತಿಯಾಗಿ ಆಗ್ತಾ ಇರೋದು ತುಂಬ ಖುಷಿಯ ಸಂಗತಿ. ನಾನು ಮೊದಲೇ ಹೇಳಿದ್ದೆ, ಉದ್ಯಮಕ್ಕೆ ಒಂದು ಶುಭ ಸೂಚನೆ. ಈ ಸಿನಿಮಾ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಅಪಾರ್ಟ್ ಫ್ರಮ್ ದ ಕ್ರಿಟಿಕ್ಸ್ ಅಂತ. ಸೊ ನಿಜವಾಗ್ಲೂ ಪ್ರೇಕ್ಷಕ ಈ ಸಿನಿಮಾನ ಗೆಲ್ಲಿಸಿದ್ದಾನೆ. ಸೊ ಸಿನಿಮಾ ದೊಡ್ಡದು ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಇವತ್ತು ಭಾನುವಾರ, ನಿನ್ನೆ ಶನಿವಾರ ಆಗಿತ್ತು. ನಿನ್ನೆ ಕೂಡ ತುಂಬ ಚೆನ್ನಾಗಿ ಬುಕ್ಕಿಂಗ್ಸ್ ಆಗ್ತಿದೆ. ಆ್ಯಂಡ್ ಇನ್ನೊಂದು ವಿಶೇಷ ಏನಂತಂದರೆ, ನಿನ್ನೆಯಿಂದ ಕರಾವಳಿ ಸಿನಿಮಾದ ಶೋಸು ತುಂಬ ಇನ್ಕ್ರೀಸ್ ಆಗಿದೆ. ತುಂಬ ದೊಡ್ಡ ಮಟ್ಟದಲ್ಲಿ ಸ್ಕ್ರೀನ್ಗಳು ಆಕ್ಯುಪೈ ಆಗಿದೆ. ಬಿಕಾಸ್ ಜನನಾಯಕನ್ ಸಿನಿಮಾ ಕಾವೇರಿ ಗಲಾಟೆಯಿಂದಾಗಿ ಜನನಾಯಕನ್ ಸಿನಿಮಾವನ್ನು ಕರ್ನಾಟಕದಲ್ಲಿ ಎಲ್ಲೆಡೆ ತೆಗೆದಿದ್ದಾರೆ. ಸೊ ಆ ಎಲ್ಲ ಚಿತ್ರಮಂದಿರಗಳಲ್ಲೂ ಕನ್ನಡದ ಸಿನಿಮಾ ಕರಾವಳಿ ಯಶಸ್ವಿಯಾಗಿ ಪ್ರದರ್ಶನ ಆಗ್ತಾಯಿದೆ. ಎಲ್ಲ ಕಡೆ ಶೋಗಳು ಓಪನ್ ಆಗಿದೆ. ಅಷ್ಟು ಶೋಗಳಿಗೂ ಒಳ್ಳೆಯ ಪ್ರತಿಕ್ರಿಯೆ ಸಿಗ್ತಾ ಇರೋದು ಖುಷಿಯ ಸಂಗತಿ. ಸೊ ಏನು ಲಿಮಿಟೆಡ್ ಸ್ಕ್ರೀನ್ಸಲ್ಲಿ ಬಂದಿದ್ರು, 160 170 ಸ್ಕ್ರೀನ್ಸಲ್ಲಿ ಬಂದಿದ್ದರು. ಸೊ ಇವಾಗ ಅದು 200ಕ್ಕೂ ಹೆಚ್ಚು ಸ್ಕ್ರೀನ್ಗಳಾಗಿದೆ, ದಾಟಿದೆ. ರಾಜ್ಯದಾದ್ಯಂತ ಯಶಸ್ವಿಯಾಗಿ ಪ್ರದರ್ಶನ ಆಗ್ತಾಯಿದೆ. ಬೆಳಗ್ಗೆನೇ ಇವತ್ತು ಆಯಿತು, ಇನ್ನೂ 8:30 9 ಗಂಟೆ ಟೈಮು ನಾನು ಇವಾಗ ವೀಡಿಯೋ ಮಾಡ್ತಿರೋಂಥ ಹೊತ್ತು. ಸೊ ಈ ಸಂದರ್ಭದಲ್ಲಿ ಹೇಗಿರ್ಬೋದು ಅಂತ ಬುಕ್ ಮೈ ಶೋ ತೆಗೆದು ನೋಡಿದಾಗ ನನಗೆ ಇಮಿಡಿಯೇಟ್ಲಿ ಈ ಒಂದು ವಿಷಯನ ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಭಾನುವಾರ ತುಂಬ ಒಳ್ಳೆಯ ಬುಕ್ಕಿಂಗ್ಸು ಆಲ್ರೆಡಿ ಆರೆಂಜ್ ಸುಮಾರು ಕಡೆ ಕಾಣಿಸ್ತಾ ಇದೆ. ಆ್ಯಂಡ್ ಸಿಂಗಲ್ ಸ್ಕ್ರೀನ್ಸಲ್ಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಸ್ಪೆಷಲಿ ಮಲ್ಟಿಪ್ಲೆಕ್ಸ್ ಕನ್ನಡ ಆಡಿಯನ್ಸ್, ಅಲ್ಲಿ ಮಲ್ಟಿಪ್ಲೆಕ್ಸ್ ಕನ್ನಡ ಆಡಿಯನ್ಸ್ ತುಂಬ ನೋಡುವಂಥ ಮಲ್ಟಿಪ್ಲೆಕ್ಸ್ ಯಾವ್ದಾವ್ದಿದ್ದಾವೆ ಅಲ್ಲೆಲ್ಲವೂ ಕೂಡ ಮುಕ್ಕಾಲು ಭಾಗ 80% ಅಷ್ಟು 70% ಅಷ್ಟು ಟಿಕೆಟ್ಗಳು ಬುಕ್ಕಿಂಗ್ ಆಗ್ತಾ ಇದೆ. ಸೊ ನಾನು ಮೊದಲೇ ಹೇಳಿದ್ದೆ, ಈ ಸಿನಿಮಾ ಅಂದರೆ ಮೊದಲನೇ ವಾರಕ್ಕೆ ಇಷ್ಟ ಆಗ್ಬೋದು, ಎರಡನೇ ವಾರದ ಹೊತ್ತಿಗೆ ಹಾಕಿದ ಬಂಡವಾಳ ವಾಪಸ್ ಆಗ್ಬೋದು ಅಂತ. ಖಂಡಿತವಾಗ್ಲೂ ಇವತ್ತಿನ ಒಂದು ರಿದಮ್ ನೋಡ್ತಾ ಇದ್ದರೆ, ಈ ಒಂದು ಟಿಕೆಟ್ ಬುಕ್ಕಿಂಗ್ ಆಗ್ತಿರೋ ರೀತಿ ನೋಡ್ತಿದ್ರೆ ಖಂಡಿತವಾಗ್ಲೂ ಕರಾವಳಿ ಹಾಕಿದ ಬಂಡವಾಳ ವಾಪಸ್ ಬಂದು ಲಾಭದಾಯಕವಾಗಿ ಸಿನಿಮಾ ಮುನ್ನುಗ್ತಿದೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ. ಯಾಕೆಂದರೆ ಹಂಗೆ ಆಗಬಹುದು ಅನ್ನೋದು ನನ್ನ ನಿರೀಕ್ಷೆ. ಸೊ ಲೆಕ್ಕಾಚಾರಗಳೆಲ್ಲ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ನಂತರದಲ್ಲಿ ಮಾಡ್ತೀನಿ. ಸೊ ಇವತ್ತು ಭಾನುವಾರ ಆಗಿರೋದ್ರಿಂದ ಕರಾವಳಿ ಸಿನಿಮಾದ ಈ ಒಂದು ಬುಕ್ ಮೈ ಶೋ ಅಲ್ಲಿ ಆಗ್ತಿರುವಂಥ ಹೈಪ್ ಅಂದರೆ ತುಂಬ ಬೇರೆ ಬೇರೆ ಭಾಷೆಯಲ್ಲಿ ತುಂಬ ದೊಡ್ಡ ಸಿನಿಮಾಗಳು ಬಂದಿದೆ. ಒಂದು ಕಡೆ ಹಾಲಿವುಡ್ ಸಿನಿಮಾ ಸ್ಪೈಡರ್ ಮ್ಯಾನ್ ಯಶಸ್ವಿಯಾಗಿ ಪ್ರದರ್ಶನ ಆಗ್ತಿದೆ. ಇದರ ಮಧ್ಯೆ ಸಾಕಷ್ಟು ಸಿನಿಮಾಗಳಿದೆ. ಇದು ಎಲ್ಲದರ ಮಧ್ಯೆ ಕರಾವಳಿಯನ್ನು ಮೆಚ್ಚಿಕೊಂಡು, ಅಂದರೆ ನನ್ನ ಬುಕ್ ಮೈ ಶೋ ಅಲ್ಲಿ ಒಂದಷ್ಟು ಕಮೆಂಟ್ಸ್ ನೋಡ್ತಿದೆ. ತುಂಬ ಅಂದರೆ ಟಿಕೆಟ್ಸ್ ಅಂತೂ ಟ್ರೆಂಡಿಂಗ್ ಆಗ್ತಿದೆ. 15,000 ಪರವರೆಗೆ, 10,000 ಪರವರೆಗೆ ಈ ರೀತಿಯಾಗಿ ಟಿಕೆಟ್ ಬುಕ್ಕಿಂಗ್ ಆಗ್ತಿರೋದು ನಿಜವಾಗ್ಲೂ ಖುಷಿಯ ಸಂಗತಿ. ಇದರ ಜೊತೆಗೆ ಆ ಕಮೆಂಟ್ಸು ಜನ ಅದೇ ಹೇಳ್ತಿದೆ, ಅಂದರೆ ಒಬ್ಬೊಬ್ರಿಗೆ ಒಂದೊಂಥರ ಇಷ್ಟ ಆಗುತ್ತೆ. ಕೆಲವೊಂದು ಸಲ ಕ್ರಿಟಿಕ್ಸು ಉಲ್ಟಾಗಿ ಸಿನಿಮಾ ದೊಡ್ಡ ಹಿಟ್ ಆಗುತ್ತೆ. ಕೆಲವೊಂದು ಸಲ ಕ್ರಿಟಿಕ್ಸ್ ಸೂಪರ್ ಆಗಿದ್ದು ಸಿನಿಮಾ ಓಡೋದೇ ಇಲ್ಲ. ಸೊ ಇದನ್ನು ಅದೇ ಅಲ್ಟಿಮೇಟಾಗಿ ಪ್ರೇಕ್ಷಕ ದೊಡ್ಡವನು, ಸಿನಿಮಾ ದೊಡ್ಡದು ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಆಗಿದೆ ಕರಾವಳಿ. ಸೊ ಯಶಸ್ವಿಯಾಗಿ ಪ್ರದರ್ಶನ ಆಗ್ತಿರೋಂಥ ಕರಾವಳಿಯನ್ನು ನೀವಿನ್ನೂ ನೋಡಿಲ್ಲ ಅಂತಂದರೆ ಇವತ್ತು ಭಾನುವಾರ ನೋಡಿ ಎಂಜಾಯ್ ಮಾಡಿ. ಕನ್ನಡದಲ್ಲಿ ಒಂದೊಳ್ಳೆ ಕ್ರಾಫ್ಟ್ ಬಂದಿದೆ, ಅದನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ನಮಸ್ಕಾರ.